ಪಕ್ಕದ ಮನೆಯಲ್ಲಿ ಯಾರೋ ಸತ್ತೋಗಿದ್ರೆ ತಿರುಗು ನೋಡಲ್ಲ, ಹೆಸರಿಗೆ ಅವನು ಎಂದು ನಾನು ಎಂದು, ಆದರೆ ಎಲ್ಲದರಿಂದ ಎಂದು ಈ ತರ ಪರಿಸ್ಥಿತಿ ಇದೆ. ಬದಲಾಗ್ಬೇಕು ನಾವು. ಚಾರುವಾಕ್ಯ ಬಂದಿದ್ದ, ಆತನು ಋಷಿ ಅಂತ ಒಪ್ಕೊಂಡಿದ್ರು. ಅವನು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟ, ತಲೆ ಕೆಡಿಸ್ಕೋಬೇಡ್ರಿ, ಚೆನ್ನಾಗಿ ಸಾಲ ಮಾಡಿ ತುಪ್ಪ ತಿನ್ನಿ, ಎಣ್ಣೆ ಹಾಕೊಳ್ಳಿ, ಖುಷಿಯಾಗಿರಿ, ಯಾರೋ ಸಿಕ್ಕಿದ್ರೆ ಕರ್ಕೊ ಹೋಯ್ತಾ ಇರಿ, ಹೆಂಗ್ ಬೇಕಾದ್ರಿ ನೋಡಿ, ಏನು ಖುಷಿ ಆಗ್ಬಿಡುತ್ತೆ ಎಲ್ಲರಿಗೂ ಅಂದ್ರೆ. ಅಲ್ಲೇನೇ ಸಿಸ್ಟಮೇ ಇಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್. ಇದಕ್ಕೆ ನಾವು ಅಡಾಪ್ಟ್ ಆಗ್ಬಿಟ್ರೆ ಹೆಂಗೆ ಅನ್ನೋ ಒಂದು ಬಂದರು. ಆ ಜನರೇಷನ್ ಇದಾರಲ್ಲ, ಅವರೇ ಇವತ್ತು ಡಿಸೆಂಬರ್ 31 ಬ್ರಿಗೇಡ್ ರೋಡಲ್ಲಿ ಅಂತಾರಲ್ಲ, ಅವರೇ ಚಾರುವಾಕ್ಯನ ಸಂತತಿಗಳು. ಬಲವಂತಿಕೆಯಲ್ಲಿ ಯಾವ ಇದನ್ನು ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಪ್ರೀತಿ ಮತ್ತು ಪ್ರೇಮದಲ್ಲಿ ಮಾತ್ರ ಅವರನ್ನ ಸೆಳಿಬೋದು. ನಿಮ್ಮ ಮನೆಯಲ್ಲಿ ಒಂದು ಮಹಾನ್ ಶಕ್ತಿ ಇದೆ. ಆ ಶಕ್ತಿಯ ಹೆಸರೇ ಅಮ್ಮ. ಆ ಅಮ್ಮ ಒಬ್ಬಳು ನೆಟ್ಟಗಿದ್ರೆ ಈ ದೇಶದಲ್ಲಿ ನಮ್ಮನ್ನು ಮುಟ್ಟಕ್ಕೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲಿ 45 kg ಶಿವ ಇದ್ದ. ನಮ್ಮಮ್ಮ ದಿನ ಬೆಳಗಾದ್ರೆ ಶಿವ ಪೂಜೆ ಮಾಡೋದು. ನಾವು ಅಪಾಪೋಲಿಗಳು. ಸವಾರ ದೋಷ